ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಹೇಗೆ ಶಿವರಾತ್ರಿನ ಆಚರಿಸ್ತೀವಿ ಅಂದರೆ, ನಾರ್ಮಲಾಗಿ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಎಲ್ಲನೂ ಆಗಿ ಅದಾದಮೇಲೆ ದೇವರಿಗೆ ಅಭಿಷೇಕ ಮಾಡೋದಕ್ಕೆ ನಾನು ಹಣ್ಣುಗಳನ್ನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಏನೇನು ಹಣ್ಣುಗಳಿರುತ್ತೆ, ಆ್ಯಪಲ್ಲು, ಮೂಸಂಬಿ, ದಾಳಿಂಬೆ, ನಿಮ್ಮ ಮನೇಲಿ ಏನೇನೆಲ್ಲ ಹಣ್ಣುಗಳಿದೆ ಅದನ್ನೆಲ್ಲನೂ ನೀವು ಹಚ್ಚಿ ಇಟ್ಕೊಳ್ಳಿ. ನಾನು ಇಲ್ಲಿ ಅದೇ ಥರನೇ ಬಾಳೆಹಣ್ಣು, ಆಮೇಲೆ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ ಎಲ್ಲನೂ ಇಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಎಲ್ಲನೂ ಇಟ್ಕೊಂಡು ಅದಾದ ನಂತರ ಬಾಗಿಲಿಗೆ ಸ್ವಸ್ತಿಕ್ ಬರಿತೀನಿ. ಬಾಗಿಲಿಗೆ ಸ್ವಸ್ತಿಕ್ ಬರೆಯೋದ್ರಿಂದ ತುಂಬಾ ಉಪಯೋಗ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮನೆಗೆ ಧನ ಪ್ರಾಪ್ತಿ ಆಗುತ್ತೆ, ಹಣ, ಐಶ್ವರ್ಯ ಎಲ್ಲನೂ ಬರುತ್ತೆ. ಅದನ್ನು ನಾನು ಸ್ವಸ್ತಿಕ್ ಚಿತ್ರ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದಾದಮೇಲೆ ಹೊಸ್ಲಿಗೆ ಪೂಜೆ ಮಾಡಿ, ತುಳಸಿಗೆ ಮೇಯ್ನಾಗಿ ಪೂಜೆ ಮಾಡಬೇಕು. ತುಳಸಿಗೆ ಕೂಡ ಪೂಜೆ ಮಾಡಿ ಅದಾದಮೇಲೆ ನಾವು ಲಿಂಗಾಯತ್ಸ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀವಿ ಅಂದರೆ ಎಲ್ಲರೂ ಇದೇ ಥರ ಮಾಡಬೇಕು ಅಂತಲ್ಲ, ಅಥವಾ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತಲ್ಲ. ಒಬ್ಬೊಬ್ಬರು ಯಾವ ಥರ ಆಚರಿಸ್ಕೊಂಡು ಬಂದಿರ್ತಾರೆ ಆ ಥರ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಲಿಂಗ ಇದೆ. ಅದು ಲಿಂಗ ಆದಮೇಲೆ ಲಿಂಗಾಯತ್ಸ್ ಆಗಿರೋರಿಗೆ ಗೊತ್ತಿರುತ್ತೆ. ನಮಗೆ ಕಡ್ಗೆ ಹಾಕ್ಕೊಂಡಿರ್ತೀವಲ್ವ, ಅದರೊಳಗಡೆ ಚಿಕ್ಕ ಲಿಂಗ ಇದೆ. ಆ ಲಿಂಗನೂ ಮತ್ತು ದೊಡ್ಡದು ಶಿವಲಿಂಗ ಮತ್ತು ನಂದಿ ಇದೆ, ಅದನ್ನು ಕೂಡ ಇಟ್ಟು ನಾನು ಈಗ ಒಂದೊಂದೇ ಹಣ್ಣುಗಳನ್ನ ನಾನು ನೈವೇದ್ಯ ಮಾಡ್ತಾಯಿದ್ದೀನಿ, ಅಭಿಷೇಕ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು, ಆ್ಯಪಲ್ಲು, ದಾಳಿಂಬೆ ಹಣ್ಣು ಎಲ್ಲನೂ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಜೊತೆಗೆ ಹೂವು ಏನಿದೆ ಹೂವನ ಇಟ್ಟು ಅದಾದಮೇಲೆ ಗಂಧದ ಕಡ್ಡಿ ಹಚ್ಚಿಟ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣ ಫಲ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಬಿಲ್ಪತ್ರೆ ಬೆಳಗ್ಗೆ ತೊಗೊಂಡು ಬರೋಕ್ಕಾಗಿರಲಿಲ್ಲ, ಹಾಗಾಗಿ ಹೂವು ಇಟ್ಟು ಪೂಜೆ ಮಾಡಿದ್ದೆ. ಬಿಲ್ಪತ್ರೆ ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನಿಜವಾಗ್ಲೂ ಖಂಡಿತ ಒಳ್ಳೆಯದಾಗುತ್ತೆ. ಹಾಗಾಗಿ ನೀವು ಶಿವನಿಗೆ ಬಿಲ್ಪತ್ರೆ ತುಂಬ ಪ್ರಿಯ, ಹಾಗಾಗಿ ಬಿಲ್ಪತ್ರೆ ಇಟ್ಟು ಪೂಜೆ ಮಾಡಿ. ಪೂಜೆ ಎಲ್ಲ ಆದಮೇಲೆ ಬಿಲ್ಪತ್ರೆ ತೊಗೊಂಡು ಬಂದರು, ಆಮೇಲೆ ನಾನು ಇಟ್ಟು ಪೂಜೆ ಮಾಡಿದೆ. ಅದು ವಿಡಿಯೋ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಹಣ್ಣೆಲ್ಲ ಇಟ್ಟು ಎಲ್ಲ ಪೂಜೆ ಎಲ್ಲ ಆದಮೇಲೆ ಹಾಲು, ಮೊಸರು, ಸಕ್ಕರೆ ಎಲ್ಲನೂ ಹಾಕಿ ಪೂಜೆ ಮಾಡಿದೆ. ಈ ಒಂದು ಅಭಿಷೇಕ ಏನು ಮಾಡಿರ್ತೀವಿ ಇದನ್ನು ಆಮೇಲೆ ಕೊನೆಯದಾಗಿ ನಾವೇ ಪ್ರಸಾದ ಥರ ತಿನ್ಬೋದು. ಯಾಕಂದರೆ ಇವತ್ತು ನಾವು ಉಪವಾಸ ಇರ್ತೀವಲ್ವ, ಹಾಗಾಗಿ ಉಪವಾಸ ಇರೋರು ಇದನ್ನೇ ಪ್ರಸಾದ ರೂಪದಲ್ಲಿ ನಾವು ತೊಗೋಬೋದು. ಯಾಕಂದರೆ ಹಣ್ಣುಗಳಾಗಿರೋದ್ರಿಂದ ಉಪವಾಸ ಯಾವತ್ತೇ ಆಗಿದ್ರೂ ಅಷ್ಟೇ ಮಾಡಿದ್ರೆ ಎಂಜಲು ಕೂಡ ನುಂಗ್ದಂಗೆ ಉಪವಾಸ ಮಾಡಬೇಕು. ಇಲ್ಲ ಆಗಲ್ಲ ನಮ್ಮ ಕೈಲಿ ಅನ್ನೋ ಆಗಿದ್ರೆ ಹಣ್ಣು ಹಂಪ್ಲುಗಳನ್ನ ತಿಂದ್ಕೊಂಡು ನಾವು ಉಪವಾಸನ ಮಾಡ್ಬೋದು. ಅಂದರೆ ತುಂಬಾ ಹಸ್ಕೊಂಡು ಅಯ್ಯೋ ಅಂದ್ಕೊಂಡು ಹೊಟ್ಟೆ ಹಸಿತಾ ಇದೆ ಅಂದ್ಕೊಂಡು ಉಪವಾಸ ಮಾಡಿದ್ರೆ ನಿಜವಾಗ್ಲೂ ದೇವ್ರಿಗೆ ಸಲ್ಲಲ್ಲ. ಹಾಗಾಗಿ ಹಣ್ಣನ್ನು ತಿಂದ್ಕೊಂಡು ನೀವು ಉಪವಾಸ ಮಾಡೋದ್ರಿಂದ ಅದು ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಪೂಜೆ ಮಾಡಿ ಅಂದರೆ ನಿಮಗೆ ಎಷ್ಟು ಇಚ್ಛೆಯ ಅನುಸಾರವಾಗಿ 9 ಬಾರಿ ಆಗಿರ್ಬೋದು, 11 ಬಾರಿ ಆಗಿರ್ಬೋದು, 21 ಸಲ, 51 ಸಲ, 101 ಸಲ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ. ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಪೂಜೆ ಸಲ್ಲಿಸಬೇಕು. ನಾನು ಇಲ್ಲಿ ಊದುಗಡ್ಡಿ ತೊಗೊಂಡು ಪೂಜೆ ಮಾಡಿದೆ. ಅದಾದಮೇಲೆ ದೀಪ ಇಟ್ಟು, ತುಪ್ಪದ ದೀಪ ಇಟ್ಟು ಪೂಜೆನೂ ಕೂಡ ಸಲ್ಲಿಸಿದೆ. ನನಗಂತೂ ತುಂಬಾ ಖುಷಿ ಆಯಿತು ಪೂಜೆ ಮಾಡೋದು. ಯಾಕಂದರೆ ನಾವು ದಿನ ಕೆಲಸದ ಗಡಿಬಿಡಿಯಲ್ಲಿ ಈ ಥರ ಎಲ್ಲ ಕೂತು ಮಾಡೋದಕ್ಕಾಗಲ್ಲ. ಈ ಥರ ಹಬ್ಬದ ಸಮಯದಲ್ಲಿ ನನಗೆ ಮಾಡೋದಂತೂ ತುಂಬಾ ಖುಷಿ. ನನಗಂತೂ ತುಂಬಾ ಖುಷಿ ಆಯಿತು. ಅದೆಲ್ಲ ಆಯಿತು, ಅಭಿಷೇಕ ಎಲ್ಲ ಆಗಿ ಅದಾದಮೇಲೆ ನಾನು ಹೇಳಿದ್ನಲ್ಲ ಲಿಂಗ ಮತ್ತು ನಂದಿ ಇದೆ ಅಂತ, ಅದಕ್ಕೂ ಕೂಡ ಇದು ಮಾಡಿ ಅದಾದಮೇಲೆ ಬಿಲ್ಪತ್ರೆ ತೊಗೊಂಬಂದರು, ಅದನ್ನು ಕೂಡ ಪೂಜೆ ಮಾಡಿದೆ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಬದುಕು ನನ್ನದು, ನಿರ್ಣಯ ನಿನ್ನದು, ಬಯಕೆ ನನ್ನದು, ನೀಡುವ ಇಚ್ಛೆ ನಿನ್ನದು, ಪ್ರಯತ್ನ ನನ್ನದು, ಫಲ ನಿನ್ನದು, ಆಟ ನನ್ನದು, ಆಡಿಸುವ ಹೊಣೆ ನಿನ್ನದು. ಏನೇ ಆಗಲಿ, ಕಷ್ಟ ಬರಲಿ ಸುಖ ಬರಲಿ, ಜನಗಳ ಹತ್ರ ಹಂಚ್ಕೊಳ್ಳೋದ್ಕಿಂತ ದೇವ್ರ ಹತ್ರ ಹಂಚ್ಕೊಂಡ್ರೆ ನಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ನಾನು ಜನನ ನಂಬೋದು ಅಥವಾ ಜನದ ಹತ್ರ ಏನಾದರೂ ಶೇರ್ ಮಾಡೋದು ತುಂಬಾ ಕಡಿಮೆ. ನಾನು ಪ್ರತಿ ಸಲವೂ ಅಷ್ಟೇ ನಾನು ನಂಬುವಂಥ ಗಣೇಶ ಆಗಿರ್ಬೋದು, ಎಲ್ಲ ದೇವ್ರನ್ನ
ಅವ್ರ ಹತ್ರನೇ ನಾನು ಏನೇ ಕಷ್ಟ ಇದ್ದರೂ ಏನೇ ಸಮಸ್ಯೆ ಇದ್ದರೂ ನಾನು ಹೇಳ್ಕೊಳ್ಳೋದು, ತಕ್ಷಣ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲಂತೂ ನಾನು ಯಾವತ್ತು ಕೊರಗಾಡ್ತೀನಿ, ಯಾವತ್ತೂ ನನಗೆ ಬೇಜಾರಾಯಿತು ಅಂತ ಬೇಡ್ಕೊಳ್ತೀನಿ. ನಾನು ಹೇಳಿದ್ನಲ್ಲ, ಯಾರಿಗೋ ಒಬ್ಬರು ವ್ಯಕ್ತಿಗೆ ಹೇಳೋದು ಅಥವಾ ಅವ್ರ ಹತ್ರ ಏನೋ ಸಾಂತ್ವನ ಕೇಳೋದು ತುಂಬಾ ಕಡಿಮೆ. ನಾನು ಪ್ರತಿ ಒಂದು ಕಷ್ಟ ಸುಖನೂ ನಾನು ನನ್ನ ಗಣೇಶನ ಹತ್ರನೇ ಹಂಚ್ಕೊಳ್ಳೋದು. ಎಲ್ಲನೂ ನಂಗೆ ಒಳ್ಳೇದು ಮಾಡಿದ್ದಾನೆ ಇವತ್ತಿನವರೆಗೂ. ನಿಮಗೂ ಕೂಡ ಎಲ್ಲನೂ ಒಳ್ಳೆಯದಾಗಲಿ. ಈ ಒಂದು ಶಿವರಾತ್ರಿ ಹಬ್ಬ ಎಲ್ಲರಿಗೂ ಒಳಿತನ್ನು ತರಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಹಾಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನ್ನ ಹತ್ರ ತಿಳಿಸಿ. ಖಂಡಿತ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಶಿವರಾತ್ರಿ.